ಹಲೋ ಫ್ರೆಂಡ್ಸ್, ರೀಟಾ ಕಿಚನ್ ವ್ಲಾಗ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರಿಗೆಲ್ಲ ನನ್ನ ವೀಡಿಯೋಗಳು ಇಷ್ಟ ಆಯ್ತಾವೋ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ನಾನು ಇಲ್ಲಿ ತರಕಾರಿ ಏನೂ ಇಲ್ಲೇ ಇದ್ರೂ ಅಕ್ಕಿ ಹಿಟ್ಟಿಂದ ಈ ಥರ ಸಿಂಪಲಾಗಿ ಒಂದು ಅಡುಗೆ ರೊಟ್ಟಿ ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟು 3 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಳ್ಳು, ಆಮೇಲೆ ಸ್ವಲ್ಪ 1 ಸ್ಪೂನ್ ಎಳ್ಳು, 1 ಸ್ಪೂನ್ ಜೀರಿಗೆ ಹಾಕಿ ರುಚಿಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಎಷ್ಟು ಉಪ್ಪು ಹಾಕ್ತೀವೋ ಅಷ್ಟು ಉಪ್ಪು ಹಾಕಿಬಿಟ್ಟು ಈ ಥರ ಜೋಳದ ಹಿಟ್ಟು ಕಲಿಸ್ಕೋಬೇಕು. ನೀಟಾಗಿ ಕಲಿಸ್ಕೊಂಡು ಎತ್ತಿಟ್ಟಿದ್ದೀನಿ. ಈ ಕಡೆ ರೊಟ್ಟಿ ಜೊತೆ ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋಣ ಅಂಥೇಳಿ 2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಏನೂ ತರಕಾರಿ ಇಲ್ಲದಾದ್ರೂ ಆರಾಮಾಗಿ ಈ ಥರ ಒಂದು ದಿವಸ ಮಾಡಿಕೊಂಡು ಕವರ್ ಮಾಡ್ಬೋದು. 2 ಸ್ಪೂನ್ ಎಣ್ಣೆಗೆ ಜೀರಿಗೆ, ಸಾಸಿವೆ, ಕರಿಬೇವು, ನೋಡಿ ಈರುಳ್ಳಿ ಈ ಥರ ಉದ್ದುದ್ದಕ್ಕೆ ಸಣ್ಣದಾಗಿ ಹಚ್ಕೋಬೇಕು. ನೋಡ್ಕೊತಾ ಇದ್ದೀನಿ. ಹಾಕೊಂಡು ನೋಡಿ ಈ ಥರ ಫ್ರೈ ಮಾಡಬೇಕು. ಫ್ರೈ ಮಾಡಿ ಈ ಕಲರ್ಗೆ ಬಂದಮೇಲೆ ಟೊಮೊಟೊ ಹಾಕಿ ಟೊಮೊಟೊ ಕರ್ಗೋಕ್ಕೋಸ್ಕರ ಒಂಚೂರು ಅರಿಶಿನ, ಒಂದು ಕಾಲು ಚಮಚ ಉಪ್ಪು ಟೊಮೊಟೊ ಕರ್ಗೋಕ್ಕೆ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಉರಿ ಸಣ್ಣಗೆ ಮಾಡಿ ಮುಚ್ಚಿಡಿ. ಫ್ರೆಂಡ್ಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ನೋಡಿ. ಇನ್ನೂ ಹೊಸದಾಗಿ ಯಾವ್ಯಾವ ರೆಸಿಪಿಗಳೆಲ್ಲ ನೋಟಿಫಿಕೇಷನ್ ಬರುತ್ತೆ. ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಟೊಮೆಟೊ ಚೆನ್ನಾಗಿ ಕರಗಿದೆ. 1.5 ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಡೋಣ. ಅದೇ ಸ್ವಲ್ಪ ಫ್ರೈ ಆದಮೇಲೆ ಚಟ್ನಿಗೆ ನಮ್ಮ ಮಕ್ಕಳು ಮ್ಯಾಜಿಕ್ ಮಸಾಲ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಪ್ಯಾಕೆಟ್ ಅದು ಹಾಕಿ ಕಡಲೆ ಬೀಜ ಪೌಡ್ರ್ ಹಾಕ್ತಾಯಿದ್ದೀನಿ. ಶೇಂಗಾ ಚಟ್ನಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಮೇಲೆ ಉದಿಸ್ಬಿಟ್ಟು 2 ನಿಮಿಷ ಮುಚ್ಚಿಟ್ಟು ಉಪ್ಪು ಖಾರ ನೋಡಿಬಿಟ್ಟು ಸೂಪರಾಗಿದೆ. ಫ್ರೆಂಡ್ಸ್, ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ. ಸೂಪರಾಗಿದೆ. ಇದು ಆ ಕಡೆ ಸೈಡಿಗೆ ಎತ್ಕೊಂಡು ಈ ಕಡೆ ಅಕ್ಕಿ ರೊಟ್ಟಿ ನೋಡಿ ಸೇಮ್ ಜೋಳದ ರೊಟ್ಟಿ ಜೊತೆ ಥರನೇ ತಟ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ. ನೋಡಿ ಇಷ್ಟು ಉಂಡೆ ತೊಗೊಂಡ್ಬಿಟ್ಟು ನೀಟಾಗಿ ಬಡಿಯೋದು, ಹರಿಯೋದು, ಮುರಿಯೋದು ಏನು ಟೆನ್ಷನ್ ಇಲ್ಲ. ಒಂದು ಜೊತೆ ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾವ ಥರ ಆಗಿದೆ ಅಂತ. ಸೂಪರಾಗಿರುತ್ತೆ. ಎಳ್ಳಿಂದು ಜೀರಿಗೆ ಫ್ಲೇವರ್ ಸೂಪರಾಗಿ ಬರುತ್ತೆ. ಫ್ರೆಂಡ್ಸ್, ಅದು ಟೊಮೊಟೊ ಚಟ್ನಿ ಜೊತೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ಈ ಥರ ಜೋಳದ ರೊಟ್ಟಿ ಒಂದು ಸ್ವಲ್ಪ ಸ್ಮೂತ್ ಇರ್ತದೆ ಹಿಟ್ಟು. ಹಾಕುವಾಗ ಮುರಿಯೋದು ಕಡಿಯೋದು ಸ್ವಲ್ಪ ಟೆನ್ಷನ್ ಇದು ಏನೂ ಇಲ್ಲ. ಬಿಸಿ ನೀರು ಕುದಿಯೋ ನೀರು ಹಾಕಿರ್ತೀವಲ್ಲ, ಜಿಗಿಯಾಗಿರುತ್ತೆ. ನೋಡಿ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ, ಸೂಪರಾಗಿರುತ್ತೆ. ಇದ್ರ ಜೊತೆ ಕಾಂಬಿನೇಷನ್ನೇ ಟೊಮೊಟೊ ಚಟ್ನಿ ಅಷ್ಟೇ, ಮತ್ತು ಯಾವುದ್ರ ಜೊತೆ ಚೆನ್ನಾಗಿರಲ್ಲ. ಕೊಬ್ಬರಿ ಚಟ್ನಿ ಅವೆಲ್ಲ ಚೆನ್ನಾಗಿರಲ್ಲ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನಮಗೆ ಇಷ್ಟ ಆಗಲ್ಲ. ಟೊಮೊಟೊ ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಅದು ಎಳ್ಳಿಂದು ಜೀರಿಗೆ ಫ್ಲೇವರ್ ಅಂತೂ ಸೂಪರಾಗಿ ಬರುತ್ತೆ ತಿನ್ನುವಾಗ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ಚೆನ್ನಾಗಿ ಮನೇಲಿ ನಾವು ಬೆಳಗ್ಗೆ ಎದ್ದು ಫ್ರಿಜ್ ನೋಡಿದೆ, ಏನೂ ತರಕಾರಿ ಇರಲಿಲ್ಲ. ಏನು ಮಾಡೋದಪ್ಪ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಹೇಳಿಬಿಟ್ಟು ಮಾಡಿದೆ. ಫ್ರೆಂಡ್ಸ್, ಸೂಪರಾಗಿತ್ತು, ಚೆನ್ನಾಗಿತ್ತು. ನೋಡಿ ಈ ಥರ ಸೂಪರಾಗಿರುತ್ತೆ. ನೋಡಿ ಈ ಥರ 2 ಪದರ ಬರುತ್ತೆ. ಒಳಗಡೆ ಜೀರಿಗೆ, ಎಳ್ಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೂ ಸೂಪರಾಗಿರುತ್ತೆ, ಮಕ್ಕಳಿಗೂ ವೆರೈಟಿ ಅನಿಸುತ್ತೆ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಮಾಡಿದ್ರೆ ಆಮೇಲೆ ಫಾಸ್ಟು ಆಗುತ್ತೆ. ಚಪಾತಿಗಿಂತ ಬೇಗ ಆಗುತ್ತೆ. ಆಮೇಲೆ ಆಯಿಲ್ ಇರಲ್ಲ, ಏನೂ ಇರಲ್ಲ. ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಆದಷ್ಟು ನಾನು ಹೆಲ್ದಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಯಾಕಂದರೆ ಇವಾಗ ಹೆಂಗಿದೆ, ಇವಾಗ ಎಣ್ಣೆಯಲ್ಲಿ ಮಕ್ಕಳು ಅಂತೂ ತಿಂದು ಸೂಪರಾಗಿದೆ, ಟೇಸ್ಟಿ ಅಂತ ಹೇಳ್ತಾಯಿದ್ರು. ಒಂದು ಅರ್ಧ ಎಕ್ಸ್ಟ್ರಾ ಹಾಕ್ಕೊಂಡು ಹೇಳಿದ್ರು. ಕಾಮೆಂಟು, ಸಬ್ಸ್ಕ್ರೈಬ್, ಲೈಕ್ ಮಾಡಿ.